ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನು ಸ್ವಲ್ಪ ಕುಡಿ, ಇನ್ನು ಸ್ವಲ್ಪ ಅಮ್ಮ. ಭೂಮಿಕಾ ಅವ್ರ ಬಗ್ಗೆ ನಿನ್ಗೆ ಏನಮ್ಮ ಗೊತ್ತೋ? ಅತ್ತೆ ಹೇಳ್ತಾ ಇದ್ರು ನೀನು ಭೂಮಿಕಾಗೆ ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದೆ ಅಂತ. ಏನಾಯ್ತಮ್ಮ? ಅಮ್ಮ ನನಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ಏನು? ಅಮ್ಮ ಆಯಾಸ ಮಾಡ್ಕೋಬೇಡ ಅಣ್ಣ, ಇವಾಗ ಏನು ಕೇಳೋದ್ ಬೇಡ. ಕೂತ್ಕೋ. ಅದಕ್ಕೆ ಹೇಳ್ತಿದ್ರು ಅಮ್ಮಂಗ್ ಈ ತರ ಆದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು, ಜಾಸ್ತಿ ಏನು ಕೇಳಕ್ ಹೋಗ್ಬೇಡ ಅಂತ. ಜಾಸ್ತಿ ಆಯಾಸ ಮಾಡ್ಕೊಂಡ್ರೆ ಅವ್ರ ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಅಣ್ಣ. ಇವಾಗ ಏನು ಕೇಳೋದ್ ಬೇಡ. ಕೇಳಲ್ಲ ಅಮ್ಮ, ರೆಸ್ಟ್ ಮಾಡು. ಅಣ್ಣ, ನಿಮ್ಮ ಅತ್ತಿಗೆ ನಡುವೆ ಏನಾದ್ರೂ ಮಾತುಕತೆ ಆಗಿತ್ತಾ? ಅದ್ರಿಂದ ಏನಾದ್ರೂ ಅತ್ತಿಗೆ ಮನೆ ಬಿಟ್ಟು ಹೋದ್ರಾ? ಹೇಳಿ ಅಣ್ಣ. ಯಾಕೆ ಅಂದ್ರೆ ನನಗ್ ಗೊತ್ತಿರೋ ಮಟ್ಟಿಗೆ ಅತ್ತಿಗೆ ಧೈರ್ಯನೇ ಬೇರೆ. ಅಂತವ್ರ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಅಣ್ಣ. ಚಿಕ್ಕ ಪುಟ್ಟ ವಿಷಯಕ್ಕೆ ಅತ್ತಿಗೆ ಈ ತರ ಎಲ್ಲ ಮಾಡೋರಲ್ಲ. ಆದ್ರೆ ಏನಾದ್ರೂ ದೊಡ್ಡದಾಗೆ ಆಗಿರುತ್ತೆ, ಅದಕ್ಕೆ ಕೇಳ್ದೆ. ಅಣ್ಣ, ನಿಮ್ ಮಧ್ಯೆ ಆ ಥರ ಏನಾದ್ರೂ ಆಯ್ತಾ? ಸರಿ ಅಣ್ಣ, ನಾನು ಜಾಸ್ತಿ ಏನು ಕೇಳಲ್ಲ. ನಿಮಗೆ ಹೇಳಬೇಕು ಅನ್ಸ್ದಾಗ ಹೇಳಿ, ಆದ್ರೆ ಒಬ್ಬರೇ ಮನಸ್ಸಲ್ಲಿ ಇಟ್ಕೊಂಡು ನೊಂದ್ಕೋಬೇಡಿ. ಅಮ್ಮ, ನೀನು ರೆಸ್ಟ್ ಮಾಡಾಯ್ತಾ? ಹುಷಾರು. ಏನಾದರೂ ಅಪ್ಡೇಟ್ ಸಿಗ್ತಾನಾ? ಇಲ್ಲ ಗೆಳೆಯ, ಯಾವ ಅಪ್ಡೇಟ್ಸು ಇಲ್ಲ. ಬಟ್ ಪೊಲೀಸರು ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ. ಎಲ್ಲ ಕಡೆ CCTV ಫುಟೇಜಸ್ನ ಚೆಕ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಮಗೆ ಗುಡ್ ಸಿಗುತ್ತೆ ಕಣ. ಸ್ವಲ್ಪ ಪ್ರಿಯಾರಿಟಿನಲ್ಲಿ ಫಾಸ್ಟಾಗಲ್ಲಿ ಹುಡುಕಣ. ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಖಂಡಿತವಾಗ್ಲೂ ಅತ್ತಿಗೆ ಮಗು ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಅತ್ತಿಗೆ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾನ? ಅವ್ರಿಗೆ ಇನ್ನೊಂದು ಮಗು ಬಗ್ಗೆ ವಿಷಯ ಗೊತ್ತಾಗಿದೆ ಕಣ. ಏನು ಹೇಳ್ತಾ ಇದ್ಯಾ? ಹೌದು, ಆ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾರೆ. ನಂಬಕ್ಕೆ ಆಗ್ತಲ್ವಲ್ಲೋ, ಏನೋ ಇಂಥ ಕೆಲಸ ಆಗೋಯ್ತು. ಛೇ, ಪರೋಕ್ಷವಾಗಿ ಈ ಥರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲೋ. ಈ ವಿಷಯ ನೀನು ಅದಕ್ಕೆ ಹೇಳ್ತೀನಿ ಅಂತ ಹೋದಾಗ ಬೇಡ ಅಂತ ತಡೆದಿದ್ದೆ ನಾನು. ನಿಮ್ಮ ಸಂಸಾರಕ್ಕೆ ನಾನು ಮುಳ್ಳಾಗ್ಬಿಟ್ನಲ್ಲ ಗೆಳೆಯ. ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಬಯಸಿದ್ದೆ ನಾನು. ನನ್ನಿಂದನೇ ನಿಮ್ಮ ಸಂಸಾರ ಹಾಳಾಗೋಯ್ತಲ್ಲೋ. ಸಾರಿ ಗೆಳೆಯ, ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ. ಆನಂದ, ಅಲ್ಲ ಗೆಳೆಯ, ಈ ವಿಷಯನ ಅದಕ್ಕೆ ಹೇಳಿದ್ಯಾರೋ? ನನಗೂ ಗೊತ್ತಿಲ್ಲ ಕಣ. ಅಲ್ಲ ಕಣ, ಇದು ಗೊತ್ತಿದ್ದು ನಿನಗೆ, ನನಗೆ, ಶಕುಂತಲಾ ಆಂಟಿಗೆ ಮತ್ತೆ ಡಾಕ್ಟರ್ಸ್ಗೆ, ಶಿವು, ಇಷ್ಟೇ ಜನಕ್ಕಲ್ವೇನಾ? ಅವ್ರುಗಳು ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಕಣ. ಇನ್ಫ್ಯಾಕ್ಟ್ ಭೂಮಿಕಾ ಅವರು ಶಕುಂತಲಮ್ಮ ಹತ್ರ ಕೇಳಿದ್ರಂತೆ ಈ ವಿಷಯನ ಯಾಕೆ ಮುಚ್ಚಿಟ್ರಿ ಅಂತ. ಹಾಗಾಗಿ ಶಕುಂತಲಮ್ಮನೂ ಹೇಳಿಲ್ಲ. ಬಟ್ ಯಾರಿಂದ ಗೊತ್ತಾಯ್ತೋ ಏನೋ, ಒಟ್ಟಲ್ಲಿ ಈ ವಿಷಯನ ಮುಚ್ಚಿಟ್ಟು ನಮ್ಮ ಕೈಯಾರೆ ನಾವೇ ಎಲ್ಲನೂ ಹಾಳು ಮಾಡ್ಕೊಂಡ್ಬಿಡ್ಬೇಕು. ಒಂದ್ ವೇಳೆ ಅವ್ರಿಗೆ ವಿಷಯ ಗೊತ್ತಾಗಿದ್ರೆ ಮ್ಯಾಕ್ಸಿಮಮ್ ಏನಾಗಿರೋದು, ಅವ್ರಿಗೆ ಶಾಕ್ ಆಗ್ತಿತ್ತು ಅಷ್ಟೇ. ಈಗ ನೋಡಿ, ಮನೇನೆ ಬಿಟ್ಟು ಹೊರಟಾಕಿದ್ದಾರೆ. ಒನ್ಸ್ ಅಗೇನ್ ಸಾರಿ ಗೆಳೆಯ. ಅದು ಎಲ್ಲ ಅನಾಹುತ ಆಗ್ಬಿಡುತ್ತೋ ಅನ್ನೋ ಭಯಕ್ಕೆ ಹೇಳ್ಬೇಡ ಅಂತ ಅನ್ಕೊಂಡಿದ್ದಷ್ಟೇ ಅಲ್ವಾ. ನೋಡು, ನಾವು ಅನ್ಕೊಳ್ಳೋ ಲೆಕ್ಕ ಒಂದೊಂದ್ಸರ್ತಿ ತಪ್ಪಾಗ್ಬಿಡುತ್ತೆ. ಭಗವಂತನ ಲೆಕ್ಕ ಬೇರೆನೇ ಇರುತ್ತೆ.